ಮೊದಲು ಮನುಷ್ಯ ಏನಿತ್ತು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ ಮನೇಲಿ ಇರ್ತಾ ಇದ್ವು. ಈಗ ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಜನ ತಿಂಡಿಗೆ ಬ್ರೆಡ್ ಬಳಸ್ತಾರೆ, ಬ್ರೆಡ್ ಜಾಮ್ ಬಳಸ್ತಾರೆ. ಮೊದಲು ಮುದ್ದೆ ತಿಂದು ಬೆಳಗ್ಗೆ ಎದ್ದು ಮುದ್ದೆ ರೊಟ್ಟಿ ತಿಂದುದ್ರೆ ಅವನು 8-10 ತಾಸು ಹೊಲದಲ್ಲಿ ಕೆಲಸ ಮಾಡಿದ್ರೆ ಜಪ್ಪಯ್ಯ ಅಂತಿರ್ಲಿಲ್ಲ. ಹೀಗೆ ನಮ್ಮ ಪಾರಂಪರಿಕ ಆಹಾರಗಳು ಈ ಕಡೆ ಮುದ್ದೆ ತಿಂತಾರೆ, ಯಾವ್ದು ಅವ್ರ ಆಹಾರಕ್ಕೆ ಸೆಟ್ ಆಗಿರ್ತದೆ. ಒನ್ ಮ್ಯಾನ್ ಫುಡ್ ಅನದರ್ ಮ್ಯಾನ್ ಪಾಯ್ಸನ್. ಈಗ ನಾವು ಉತ್ತರ ಕರ್ನಾಟಕದಲ್ಲಿ ಹೋಗಿ ಮುದ್ದೆ ತಿನ್ಸಿದ್ರೆ ಅವ್ರಿಗೆ ಸೆಟ್ ಆಗಲ್ಲ ಅದು, ಯಾಕಂದ್ರೆ ಅವ್ರ DNA ಅದಕ್ಕೆ ಸೆಟ್ ಆಗಿರುತ್ತೆ. ಹಾಗೆ ನಮ್ಮ ಪೂರ್ವಜರು ಯಾವ ಆಹಾರ ತಿನ್ಕೊಂಡು ಬಂದ್ರಲ್ಲ ಅದನ್ನ ನಾವು ಮರ್ತಿದ್ದೇವೆ. ಮತ್ತೆ ರಾತ್ರಿ ಕೂಡ ನಾವು 8, 9, 10 ಗಂಟೆಗೆ ಆಹಾರ ತಿಂತೇವೆ. ಜಠರಾಗ್ನಿ ಏನಾಗುತ್ತಂದ್ರೆ ಸೂರ್ಯನಿಗೆ ಅನುಗುಣವಾಗಿರ್ತದೆ. ಈ ಪ್ರಕೃತಿಗೂ ಆ ಪ್ರಕೃತಿಗೂ ಏನಿರ್ತದೆ ಕನೆಕ್ಷನ್ ಇರ್ತದೆ. ಆ ಪ್ರಕೃತಿಲಿ ಸೂರ್ಯ ಮುಳುಗಿದ ತಕ್ಷಣ ಈ ಶರೀರದಲ್ಲೂ ಕೂಡ ಜಠರಾಗ್ನಿ ಡೌನ್ ಆಗಿರುತ್ತೆ. ಅವಾಗ ನಾವು ಆಹಾರ ತಿಂದ್ರೆ ಅದೇನು ಜೀರ್ಣ ಆಗಲ್ಲ. ಜೀರ್ಣ ಆಗದೆ ಇದ್ರೆ ಆಮ ಆಗುತ್ತೆ, ಆಮದಿಂದ ರೋಗ ಉತ್ಪತ್ತಿ ಆಗುತ್ತೆ. ಇಷ್ಟೇ ಆಗೋದು. ಬೇಗ ಮಲಗಬೇಕು, ಬೇಗ ಏಳಬೇಕು, ಆಮೇಲೆ ಸ್ವಚ್ಛವಾದ ಆಹಾರ ತಿನ್ನಬೇಕು. ಸೊಪ್ಪು, ತರಕಾರಿ, ಹಣ್ಣು, ಮೊಳಕೆ ಕಾಳುಗಳು ಇವನ್ನ ಸಾಧ್ಯವಾದಷ್ಟು ಹೆಚ್ಚಿಗೆ ಸೇವನೆ ಮಾಡ್ಬೇಕು. ಇದೇ ಆರೋಗ್ಯದ ಗುಟ್ಟು, ಮತ್ತೇನಿಲ್ಲ ಇದರಲ್ಲಿ.